ದಿನ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ JDS ಪಕ್ಷದ ಮುಖಂಡರು ಮತ್ತು ನಮ್ಮ ಸ್ನೇಹಿತರು ಎಲ್ಲರೂ ಸಭೆಯನ್ನು ಮಾಡಿ ಏನು ಈ ಒಂದು ಸಭೆಯ ಉದ್ದೇಶ ದಿನಾಂಕ 13/2/2025 ಕರ್ನಾಟಕ ರಾಜ್ಯದ JDS ಪಕ್ಷದ ಯುವ ಘಟಕ ಅಧ್ಯಕ್ಷರಾದಂಥ ನಮ್ಮ ಕುಮಾರ್ ಏನು ಇವತ್ತು ರಾಜ್ಯದ ಉದ್ದಗಲೂ ಜನರೊಂದಿಗೆ ಜನತಾದಳ ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ನಮ್ಮ ಕ್ಷೇತ್ರದಲ್ಲಿ 13ನೇ ತಾರೀಕು ನಡೆಯುತ್ತೆ. ಈ ಒಂದು ಕ್ಷೇತ್ರದಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರ ಶ್ರಮದಿಂದ ಇವತ್ತು ಬಹಿರಂಗ ಸಭೆಯನ್ನು ಮಾಡಬೇಕು ವಿಚಾರವಾಗಿ ಸೇರಿ ಸಭೆಯನ್ನು ಮಾಡಿ ಏನಿವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು JDS ಪಕ್ಷದ ಶಾಸಕರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ವರಿಷ್ಠ ಕೊಟ್ಟಿರ್ತಕ್ಕಂಥ ಸೂಚನೆ ಮೇರೆಗೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಎಲ್ಲ ಹಿರಿಯರು ಪಕ್ಷದ ಸ್ನೇಹಿತರ ಒಂದು ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಭೆಯನ್ನು ಮುಗಿಸಿದ್ದೇವೆ. ಏನಿವತ್ತು ಇಡೀ ರಾಜ್ಯದಲ್ಲಿ ಇವತ್ತು ತಾವು ನೋಡ್ತಾ ಇದ್ದಾರೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಸುಮಾರು 26 ಕ್ಷೇತ್ರಗಳಲ್ಲಿ ಈಗಾಗಲೇ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಇವತ್ತು ಮುಗಿಸಿ ನಾಳೆಯಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದೆ. ನಾಳೆ ಗುರುವಾರ ಚಿಕ್ಕಬಳ್ಳಾಪುರ ಇದೆ, ಗುರುವಾರ ಬಂಗಾರಪೇಟೆ ಮತ್ತು ಕೋಲಾರ ಗುರುವಾರ ಇದೆ, ಶುಕ್ರವಾರ ಚಿಂತಾಮಣಿ ಮತ್ತು ಶ್ರೀನಿವಾಸಪುರ ಇದೆ, ಶನಿವಾರ ಕೋಲಾರ ಮಾಲೂರು ಕ್ಷೇತ್ರದಲ್ಲಿ ನಡೀತಾ ಇದೆ, ಭಾನುವಾರ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ. ಈ ಎರಡೂ ಜಿಲ್ಲೆಗೆ ಸಂಬಂಧಪಟ್ಟಾಗಿ ನಮಗೆ ನಮ್ಮ ವರದಿಯನ್ನು ಏನು ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ರಾಜಕಾರಣ ಯಾವ ರೀತಿ ರಾಜ್ಯದಲ್ಲಿ ರಾಜಕಾರಣ ನಡೀತಾ ಇದೆ. ನಮ್ಮ ಒಂದು ಗುರಿ ಇರ್ತಕ್ಕಂಥದ್ದು 2028 ವಿಧಾನಸಭಾ ಚುನಾವಣೆಯಲ್ಲಿ ಏನಿವತ್ತು ನಮ್ಮ ರಾಜ್ಯದಲ್ಲಿ ಇಂಡಿಯಾ ಮೈತ್ರಿಯಾಗಿ ಇವತ್ತು ನಾವು ಚುನಾವಣೆಯನ್ನು ಅದರ ಮೈತ್ರಿಯನ್ನು ಮುಂದುವರಿಸಿಕೊಂಡು ಇವತ್ತು ಪಕ್ಷದ ವರಿಷ್ಠರು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ವರಿಷ್ಠರು ತೀರ್ಮಾನ ಮೇರೆಗೆ ರಾಜ್ಯದಲ್ಲಿ 27ಕ್ಕೆ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯನ್ನು NDA ಸರ್ಕಾರದ ಕಾರ್ಯಕ್ರಮಗಳನ್ನು ನಾವು ಮಹಾಕ್ಷೇತ್ರದ ನಾವು ಇಡೀ ರಾಜ್ಯದ ಉದ್ದಗಲೂ ಕಾರ್ಯಕರ್ತರು ಕೆಲಸ ಮಾಡ್ತಾರೆ. 2028ಕ್ಕೆ ಈ ರಾಜ್ಯದಲ್ಲಿ NDA ಸರ್ಕಾರ 3ನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ. ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ಮತ್ತು ನಮ್ಮ JDS ಪಕ್ಷದ ನಿಷ್ಠಾವಂತ ಮುಖಂಡರು ನಮ್ಮ ಸ್ನೇಹಿತರು ನನಗೆ ಕೊಟ್ಟಿರ್ತಕ್ಕಂಥ ಅಧಿಕಾರಾವಧಿ ಇಡೀ ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿ ಕೆಲಸಗಳು ನಾವು ಏನು ಮಾಡ್ತಾ ಇದ್ದೀವಿ ಅಂತ ನಾನು ಹೇಳೋದು ಸಮಂಜಸ. ಕ್ಷೇತ್ರದ ಜನತೆ ಹೇಳ್ತಾ ಇದ್ದಾರೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಏನು ಕೆಲಸ ನಡೀತಾ ಇದೆ, ಏನಿವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ. ಇವತ್ತು ಈ ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆ ಅದರಲ್ಲಿ 11 ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಗೆಲ್ಲಿಸಿರ್ತಕ್ಕಂಥ ಕ್ಷೇತ್ರ. ಇವತ್ತು ಈ ಕ್ಷೇತ್ರದಲ್ಲಿ 8 ಜನ ಶಾಸಕರು ಇವತ್ತು ಇಡೀ ಕ್ಷೇತ್ರದಲ್ಲಿ ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಏನಿವತ್ತು 8 ಜನ ಶಾಸಕರು ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ನಾನು 8ನೇವನು. 7 ಜನಕ್ಕಿಂತ ಹೆಚ್ಚಿನಾಗಿ ಅಭಿವೃದ್ಧಿ ಕೆಲಸಕ್ಕೆ ನನ್ನ ಅಧಿಕಾರವಾಗಿ ನಾನು ಮಾಡ್ತಿದ್ದೆ. ಇವತ್ತು ಕ್ಷೇತ್ರದ ಪರಿಸ್ಥಿತಿ ಇವತ್ತು ಸುಮಾರು 215 ಕಿಲೋಮೀಟರ್ ಗ್ರಾಮೀಣ ಭಾಗದ ರಸ್ತೆಗಳು ಮಾಡೋದು ಇವತ್ತು PWD ಇಲಾಖೆಯಲ್ಲಿ SHDP ಆಗಬೇಕು, MDR ರಸ್ತೆಗಳಾಗಬೇಕು, ಸುಮಾರು 334 ಕಿಲೋಮೀಟರ್ ರಸ್ತೆ ಮಾಡ್ತಾರೆ. ಇವತ್ತು ಸರ್ಕಾರದಲ್ಲಿ ಯಾವ ರೀತಿ ಅನುದಾನ ಕೊಡ್ತಾ ಇದೆ ಅವರ ಸಮಸ್ಯೆ. ಆದರೂ ಸಹ ಇವತ್ತು ಎಲ್ಲ ವರಿಷ್ಠರ ಒಂದು ಆಶೀರ್ವಾದ, ಸ್ನೇಹಿತರ ಒಂದು ಆಶೀರ್ವಾದ ಹೆಚ್ಚಿನ ಅಭಿವೃದ್ಧಿ ಕೆಲಸ ಸಂಕಲ್ಪ ಮಾಡಿದ್ದಾರೆ. 100% ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಏನು ಇವತ್ತು
ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಶಾಸನ ಅವರೆಲ್ಲರಿಗಿಂತ ಹೆಚ್ಚಿನಾಗಿ ಅಭಿವೃದ್ಧಿ ಕೆಲಸ ಮಾಡ್ತೀನಿ ಅಂತ ಮತ್ತೊಮ್ಮೆ ರಾಜಕಾರಣ ಮಾಡ್ತಾ ಇರೋದು ಇವತ್ತು ನಮ್ಗೆ ಅಧಿಕಾರ ಇರಲಿ ನಿರಂತರವಾಗಿ ಇಲ್ಲ ರಾಜಕಾರಣದಲ್ಲಿ ಕೆಲವು ಕಾರಣಾಂತರದಿಂದ 2018ರಲ್ಲಿ ಸೋತರು ಸಹ ಪಕ್ಷನ ಬಲಿಷ್ಠಪಡಿಸಿದ್ದೀವಿ. 2023 ಕ್ಷೇತ್ರದಲ್ಲಿ ಜನ ನೆಲ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ವಿಶ್ವಾಸದಿಂದ ನಾವು ಸೋಸಲಿಕ್ಕೆ ಮಾಡಲ್ಲ. ಇವತ್ತು ನನಗೆ ನಾನು ರಾಜಕಾರಣ ಮಾಡ್ತಿರೋದು ನಮ್ಮ ರಾಜಕಾರಣದಲ್ಲಿ ಈಗ ಮನುಷ್ಯನಿಗೆ 10,000 ಖಚಿತ. ಆದರೆ ಅವ್ರು ಮಾಡ್ತಕ್ಕಂಥ ಕೆಲಸ ಹೇಳಿದರು ಮಾತು ಮಾಡಿದರು. ನಮ್ಮ ಅಧಿಕಾರ ಬೇರಾಸೆ ನಮ್ಮ ಅಧಿಕಾರ ಹಿಂದೆ ನಾವು ಹಿಡಿದ್ರು ಆ ಕೆಲಸನ ನೆನೆಸ್ಕೊಳ್ಳೋದು ಕೆಲಸ ಮಾಡ್ತಾರೆ. ಕಾರ್ಯಕ್ರಮ ನಡೆಯಲು ಹೊರದಾಗಿ ಮಧ್ಯ ಭಾಗದಲ್ಲಿ ಖಾಸಗಿ ಒಟ್ಟು ಮಾಡಿದರೆ ಸಹಕಾರಿ ಇದಿಗೋ ಕನಲೇರ ಭಕ್ತ ಪರಿಪಾಲುನಿ ಅದಿಗೋ ಕನಲೇರ ಶಂಖ ಚಕ್ರ ಗದಾದಾರುಣಿ ಬಹಳ ಆದ್ಯತೆ ಮೇರೆಗೆ ಇವತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸೋದಕ್ಕೆ ಇವತ್ತು ಶ್ರಮ ವಹಿಸ್ತಾ ಇದ್ದಾರೆ. ಬಂಧುಗಳೇ, ಒಂದು ಕ್ಷೇತ್ರ ಎಲ್ಲ ರಂಗದಲ್ಲೂ ಕೂಡ ಅಭಿವೃದ್ಧಿ ಆಗಿದೆ ಅಂತ ನಾವು ಹೇಳ್ಬೇಕಂದ್ರೆ ಅದಕ್ಕೆ ಮಾನದಂಡಗಳಾಗಿ ನಾವು ಏನಾದ್ರು ತಗೋಬೇಕಂದ್ರೆ ಅದನ್ನ ಮೊದಲನೇದಾಗಿ ಶಿಕ್ಷಣ ಎಷ್ಟು ಪರ್ಸೆಂಟೇಜು ಅಭಿವೃದ್ಧಿ ಆಗಿದೆ, ಆರೋಗ್ಯ ಎಷ್ಟು ಅಭಿವೃದ್ಧಿ ಆಗಿದೆ, ಈ ಕ್ಷೇತ್ರ ನೈಪಥ್ಯದಲ್ಲಿ ತಪ್ಪಿದಾಗಿದೆ ಅಂತಕ್ಕಂಥದ್ದನ್ನ ನಾವು ವಿಚಾರ ಮಾಡೋದಾದ್ರೆ ಅದು ಇವತ್ತು ನಮ್ಮ ಕ್ಷೇತ್ರಕ್ಕೆ